ಆಮೇಲೆ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಕೂಡ 5 ಜನ ಕಂಪಲ್ಸರಿ ಒಂದು ಸ್ಕ್ವಾಡ್ ಮಾಡಿ 5-6 ಜನ ಮಾಡಿ ರೌಡಿಗಳನ್ನ ರೌಂಡ್ ಅಪ್ ಮಾಡಲಿಕ್ಕೆ ಅವ್ರಿಗೆಲ್ಲರೂ ಕೂಡ ಯಾವ ಆ್ಯಕ್ಟಿವಿಟೀಸ್ಗೂ ಅವಕಾಶ ಕೊಡದೆ ನೀವು ಮುಂಚಿತವಾಗಿ ಅವ್ರನ್ನ ಏನೇನು ಬೇಕೋ ನೀವು ಮಾಡಿ ಸೈಬರ್ ಕ್ರೈಮಿನ ಕಟ್ಟುನಿಟ್ಟಾಗಿ ಅದನ್ನು ತಡಿಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅದಕ್ಕೆ ನೀವು ಮಾಡಬೇಕು ಅಂತ ಅದಕ್ಕೂ ಕೂಡ ಹೇಳಿದ್ದೇನೆ. ಸೊ ಮತ್ತೆ ಜಿಲ್ಲಾ ಮಟ್ಟದಲ್ಲೂ ಕೂಡ ಪ್ರತಿಯೊಂದು ಸಮಸ್ಯೆನ ಆದಷ್ಟು ಬೆಂಗಳೂರು ಬರೋದು ನಿಲ್ಲಿಸಬೇಕು. ನಾನು ಕೂಡ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗೆ ಬಂದವನು ನಾನು ಎಲ್ಲಿ ಬರ್ತೀನಿ ಆ ತಾಲೂಕಲ್ಲಿ ಅವ್ರ ಹತ್ರ ಉಳಿತೀನಿ. ಬೇರೆ ನಮ್ಮ ಸಾಯಂಕಾಲದತ್ತು ನಮ್ಮ ಲೀಡರ್ಸ್ಗಳ ಹತ್ರ ಏನು ಬೇಕೋ ನಾನು ಮಾತಾಡ್ಕೊಳ್ತೀನಿ. ಸೊ ನೀವು ಎಲ್ಲ ಕಂಪ್ಲೀಟ್ ನಾನು ಮುಂದಕ್ಕೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ನಾನು ಪ್ರವಾಸ ಮಾಡ್ತೀನಿ. ಅದಕ್ಕೆಲ್ಲ ನೀವು ಸರಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಪ್ರತಿ ತಾಲೂಕಲ್ಲೂ ಕೂಡ ಜನಸಂಪರ್ಕ ಸಭೆ ಕಂಪಲ್ಸರಿ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ ಹೋಗಬೇಕು. ನಮ್ಮ MLAಗಳು ಹೋಬಳಿ ಮಟ್ಟದಲ್ಲಿ ಪಂಚಾಯತಿ ಮಟ್ಟದಲ್ಲಿ ಜನಸಂಪರ್ಕ ಸಭೆ MLAಗಳು ಕಂಪಲ್ಸರಿ ಮಾಡಬೇಕು. ಅದಕ್ಕೇನು ಬೇಕೋ ಫೈನಾನ್ಷಿಯಲ್ ವ್ಯವಸ್ಥೆನ ನಾವು ಮಾಡ್ತೇವೆ. ಸೊ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸು ಕಂಪಲ್ಸರಿ ಆಲ್ ತಾಲೂಕ್ಸ್ ದೇ ಹ್ಯಾವ್ ಟು ಗೋ ಹೋಗಬೇಕು, ಜನಸಂಪರ್ಕನ ಸಭೆ ನಡೆಸಬೇಕು, ಏನು ಸಮಸ್ಯೆ ಇದೆ ಮಾಡಬೇಕು. ಆಗ ಬೆಂಗಳೂರಿಗಾಗಲಿ ಡಿಸ್ಟ್ರಿಕ್ಟ್ ಆಗಲಿ ಜನ ಬರೋದು ಕಡಿಮೆ ಆಗ್ತದೆ. ಕಾನೂನಲ್ಲಿ ಏನು ಅವಕಾಶ ಇದೆ ಅವಕಾಶವನ್ನು ಮಾಡ್ತೇವೆ. ಸೊ ಈ ಸರ್ಕಾರ ಜನರ ಸರ್ಕಾರ ಜನರ ಹತ್ರ ಇರ್ತದೆ. ಸೊ ಆ ಮಟ್ಟದಲ್ಲಿ ನಾವು ಕಾರ್ಯಕ್ರಮವನ್ನು ರೂಪಿಸ್ತೇವೆ. ಅಧಿಕಾರಿಗಳು ಕೂಡ ಪ್ರತಿ ಗ್ರಾಮ ಪಂಚಾಯತಿಗೆ ಹೋಗಬೇಕಾಗ್ತದೆ. ಈ SIR ವಿಚಾರದಲ್ಲಿ ಪ್ರತಿಯೊಂದು ಪಂಚಾಯತಿಲೂ ಕೂಡ ಪ್ರತಿಯೊಂದು ಬೂತಲ್ಲೂ ಕೂಡ ಅವ್ರಿಗೆ ಮಾರ್ಗದರ್ಶನವನ್ನು ಕೊಡಲಿಕ್ಕೆ ಅವರು ನಮ್ಮ ಅಧಿಕಾರಿಗಳು, ಲೋಕಲ್ ಅಧಿಕಾರಿಗಳು, ತಾಲೂಕು ಅಧಿಕಾರಿಗಳು ಯಾರಿದ್ದಾರೆ ಅವೆಲ್ಲರೂ ಕೂಡ ಕಳಿಸಿ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಬೇಕು ಅಂತ ಹೇಳಿದ್ದೇನೆ. ಸೊ ಅದಕ್ಕೆ ಬೇಸಿಕ್ ಕಾಮನ್ ಸೆನ್ಸ್ ತಲೆಯಲ್ಲಿ ಈ ದೇಶದಲ್ಲಿ ವಿದ್ಯಾವಂತಿಲ್ಲದವರು ನಡೀತದೆ, ಬುದ್ಧಿವಂತಿಲ್ಲದವರು ನಡೀತದೆ, ಪ್ರಜ್ಞಾವಂತಿಕೆ ಇರಬೇಕು. ಆ ಪ್ರಜ್ಞಾವಂತಿಕೆ ನೀವೆಲ್ಲ ಸೇರಿ ಕೆಲಸ ಮಾಡಬೇಕು ಅಂತೇಳಿ ಅವರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ.